ನಮಸ್ತೆ. 18/9/2025 ಗುರುವಾರ, ಕೃಷ್ಣ ಪಕ್ಷ. ಇವತ್ತು ದ್ವಾದಶಿ ತಿಥಿ ಇದೆ. ರಾತ್ರಿ 11 ಗಂಟೆ 24 ನಿಮಿಷದವರೆಗೂ. ಆನಂತರ ತ್ರಯೋದಶಿ. ಈ ದಿನ ಪುಷ್ಯಮಿ ನಕ್ಷತ್ರ. ಈ ಪುಷ್ಯಮಿ ನಕ್ಷತ್ರ ಅನ್ನೋದು ಪುಷ್ಯ ನಕ್ಷತ್ರ ಅಂತಾರೆ. ಈ ಪುಷ್ಯ ನಕ್ಷತ್ರ ಬೆಳಗ್ಗೆ 6:09 6:32 ಅಷ್ಟೇ ಇರೋದು. ಹಾಗಾಗಿ 6:32 ಪುಷ್ಯಮಿ ನಕ್ಷತ್ರ 4ನೇ ಪಾದ. ಆನಂತರ ಮಧ್ಯಾಹ್ನ 12:38 ಆಶ್ಲೇಷ ನಕ್ಷತ್ರ 1ನೇ ಪಾದ. ಇವತ್ತೆಲ್ಲ ಕರ್ಕಾಟಕ ರಾಶಿನೇ. 12:38 ಮಧ್ಯಾಹ್ನದ ಮೇಲೆ ಸಂಜೆ 6:45 ಆಶ್ಲೇಷ ನಕ್ಷತ್ರ 2ನೇ ಪಾದ. ಸಂಜೆ 6:45 ಮೇಲೆ ರಾತ್ರಿ 12 ಗಂಟೆ 54 ನಿಮಿಷದವರೆಗೂ ಆಶ್ಲೇಷ ನಕ್ಷತ್ರ 3ನೇ ಪಾದ. ಆನಂತರ 4ನೇ ಪಾದ ಪ್ರಾರಂಭವಾಗಿ ನಾಳೆಯೂ ಆಶ್ಲೇಷ ನಕ್ಷತ್ರವಿದೆ. ಇವತ್ತಿನ ದಿನದಲ್ಲಿ ಇರುವಂಥ ಬೇರೆಷ್ಟು ವಿಶೇಷಗಳನ್ನ ನೋಡೋಣ. ಇವತ್ತು ಶ್ರದ್ಧಾ ದ್ವಾದಶಿ ಅಂತ ಇವತ್ತಿದೆ. ಇವತ್ತು ಕೆಲ ಕೆಲಸಗಳು ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಸಕ್ಸಸ್ ಕೊಡುತ್ತದೆ. ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡಿದ್ರೆ, ಇವತ್ತು ಬರುವ ಈ ಏಕಾದಶಿ ಇಂದ್ರ ಏಕಾದಶಿ ಅಂತ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಸೂರ್ಯೋದಯ 6 ಗಂಟೆ 9 ನಿಮಿಷಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:19. ಹಂಗಾಗಿ ಅಗಸ್ ಅಂದರೆ ಡೇ ಟೈಮ್ 10 ನಿಮಿಷ ಜಾಸ್ತಿ ಇದೆ, ರಾತ್ರಿ ಸಮಯ 10 ನಿಮಿಷ ಕಡಿಮೆ ಇರುತ್ತದೆ. ಇವತ್ತಿನ ದಿನ ಪ್ರಕಾರ ಮೊಟ್ಟ ಮಧ್ಯಾಹ್ನ 12 ಗಂಟೆ 14 ನಿಮಿಷ. ಇವತ್ತಿನ ಅಭಿಜಿತ್ ಮುಹೂರ್ತ 11:49 12:38. ವಿಜಯ ಮುಹೂರ್ತ ಮಧ್ಯಾಹ್ನ 2:15 3:04. ಅದೇ ಥರ ಅಮೃತಗಳಿಗೆ ಇರೋದು ಬೆಳಗಿನ ಜಾವ ಅಂತಂದರೆ 5:27. ಮತ್ತು ಬೇರೆ ವಿಷಯಗಳನ್ನ ನೋಡೋಕ್ಕೆ ಹೋದರೆ, ಇವತ್ತಿನ ಕೆಲವು ವಿಷಯಗಳು ಅಂದರೆ 100% ಶುಭ ಸಮಯಗಳು, 100% ಅಶುಭ ಸಮಯಗಳು ಅಂತ ನೋಡೋಣ. ಅದರಲ್ಲೂ ನಾವು ವಿಶೇಷವಾಗಿ ನೋಡುವಂಥದ್ದು ಏನು ಅಂತಂದರೆ, ಎಲ್ಲ ದಿನಗಳಲ್ಲೂ ಯಾವುದಾದ್ರೂ ದೋಷ ಇರಬಹುದು. ಆದರೂ ಆ ದೋಷಗಳನ್ನು ಕೆಲವು ಸಮಯ ಪ್ರಕಾರ ಅಂದರೆ ನಕ್ಷತ್ರ, ರಾಶಿ, ಇದರಲ್ಲಿ ಬರುವ ಯೋಗಗಳು ಮತ್ತು ಅಮೃತ ಗಳಿಗೆಗಳೆಲ್ಲ ಕೂಡಿ ಅದನ್ನು ಆ ಕೆಟ್ಟೋದನ್ನೆಲ್ಲ ಒಳ್ಳೆಯದಾಗಿ ಮಾಡುತ್ತದೆ. ಅದಕ್ಕೂ ಕೆಲವು ಯೋಗಗಳಿರಬೇಕಾಗ್ತದೆ. ಅಂಥದನ್ನು ನೋಡೋಣ ನಾವು. ಬೆಳಿಗ್ಗೆ 6:09 6:32 ಮೃತ್ಯು ಪಂಚಕ ಅಶುಭ ಸಮಯ. 6:09 7:40 ಯಮಕಂಡ ಕಾಲವಿದೆ. ಇದು ಅಶುಭ ಸಮಯವೇ. ಮತ್ತು ಇನ್ನೊಂದು ಅಶುಭ ಸಮಯ ಅಂದರೆ 10:12 11:01 ದುರ್ಮುಹೂರ್ತ. ಇದರಲ್ಲಿ ರಾಹು ಕಾಲ ಬರುವಂಥದ್ದು ಮಧ್ಯಾಹ್ನ 1:45 ಮೇಲೆ 3:16. ಅದೇ ಥರ ವಿಷಕಾಲವು ಅದೇ ಸಮಯದಲ್ಲಿ ಇರುತ್ತದೆ. ಇನ್ನೊಂದು ಸಮಯ ಇದು ವಾರ್ಜಿಯ ಅಂತಂತೀವಿ, ಅಂದರೆ ನಕ್ಷತ್ರ ವಿಷಕಟಿಕಾ ಕಾಲ ಅಂತ. ಸಂಜೆ 7:38 ರಾತ್ರಿ 9:16. ಅದೇ ಥರ ಸಂಜೆ 7:47 ಮೇಲೆ ಇನ್ನೂ ನಕ್ಷತ್ರ ವಿಷಕಟಿಕಾ ಕಾಲವೇ ಮುಗಿದಲ್ಲ, ಅಷ್ಟರಲ್ಲಿ ವಿಷಕಾಲವು ಸೇರುತ್ತದೆ. ಹಾಗಾಗಿ ಸಂಜೆ 7:47 ಮೇಲೆ 9:16 ವಿಷಕಾಲವಾಗಿದೆ. ಆದ್ದರಿಂದ ಈ ಸಮಯಗಳಲ್ಲಿ ಯಾವ ಕಾರ್ಯವು ಅಂದರೆ ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಮತ್ತು ರಾತ್ರಿ 1:51 ಮೇಲೆ ಬೆಳಗಿನ ಜಾವ 4 ಗಂಟೆವರೆಗೂ ಮೃತ್ಯು ಇದೆ. ಇದೆಲ್ಲ ಅಶುಭ ಸಮಯಗಳು. ಆದ್ದರಿಂದ ಇದನ್ನು ಅವಾಯ್ಡ್ ಮಾಡೋದು ಉತ್ತಮ. ಖಂಡಿತವಾಗಿ ಇದನ್ನು ಬಿಟ್ಟು ಬೇರೆ ಸಮಯಗಳೆಲ್ಲ ಉತ್ತಮವಾಗಿರುತ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಕೆಲವು ಕಾರ್ಯಗಳ ದೇವರಲ್ಲಿ ನಾವು ಪರಿಹಾರ ಮಾಡೋದರಲ್ಲಿ ಸರಿ ಹೋಗುತ್ತದೆ. ಇಂಥದ್ದು ಮಾತ್ರ ನೀವು ನೋಡಿ ಅದರಲ್ಲಿ ಇರುವಂಥ ಸ್ವಲ್ಪ ತೊಂದರೆಗಳನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗಿ ಕಾರ್ಯಗಳಲ್ಲಿ ಜಯ ಉಂಟು. ಅದರಿಂದಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.